ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 27/1/2026 SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕಾಗಿ ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೀವು ಫಸ್ಟ್ ಏನು ಮಾಡಿ ಅಂತಂದರೆ 40 ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ, ಅದನ್ನು ನೋಡಿ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಸೊ ಪಿನ್ ಟು ಪಿನ್ ಕೊಟ್ಟಿದ್ದೀನಿ. ಆಮೇಲೆ ಬರೀ ಕ್ವಶನ್ಸ್ ಬೇಕಾಗಿತ್ತಂದರೆ ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳು ಅಂತ 2 ವಿಡಿಯೋಗಳಿದ್ದಾವೆ, ಅದನ್ನು ನೋಡಿದರೆ ಸಾಕು, ಖಂಡಿತವಾಗಿ ಸಿಗ್ತದೆ, ಸ್ಕೋರ್ ಆಗ್ತದೆ. ಡೋಂಟ್ ವರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಸೊ ದಯಮಾಡಿ ತಾವುಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಡೆಯವರೆಗೂ ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ರು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೊಟ್ಟಿದ್ರು. 7 ಅನ್ನೋದು ಗೊತ್ತಿರಲಿ. 2 ಏನಿದೆ, ಯೋಗವಾಹಕಗಳಿದ್ದಾವೆ. 6 ಏನಿದ್ದಾವೆ, ರಸ್ವ ಸ್ವರಗಳಿದ್ದಾವೆ. 9 ಏನಿದ್ದಾವೆ, ಅವರ್ಗ್ಯ ವ್ಯಂಜನಗಳು ಕೂಡ ಗೊತ್ತಿರಲಿ. ಇನ್ನು ಅತ್ಯವಸರ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಸೊ ಅದು ಆಪ್ಷನ್ ಬಿ ಎನ್ ಸಂಧಿ ಅನ್ನೋದು ಸರಿಯಾದ ಉತ್ತರ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸೋ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ರು. ಆಪ್ಷನ್ ಡಿ ಭಾವಸೂಚಕ ಅನ್ನೋದು ಸರಿಯಾದ ಉತ್ತರ. ಇನ್ನು ನೋಡು ಪದದ ನಿಷೇಧಾರ್ಥಕ ರೂಪ ಅಂತ ಕೇಳಿದ್ದಾರೆ. ಸೊ ನೋಡು ಪದದ ನಿಷೇಧಾರ್ಥಕ ರೂಪ ಏನಾಗ್ತದಪ್ಪ ಅಂದ್ರೆ ನೋಡದು ಅಂತಕ್ಕಂಥದ್ದಾಗ್ತದೆ. ನೋಡಲಿ ಅನ್ನೋದು ವಿದ್ಯಾರ್ಥಕ ಆಗ್ತದೆ. ನೋಡಿಯಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಆಗ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಎಸ್. ಇನ್ನು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದರು. ಸೊ ಯಾವುದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಂತಕ್ಕದ್ದನ್ನೇ ಇತ್ತು. ಸೊ ಉತ್ತರ ಏನಪ್ಪ ಅಂತಂದರೆ ಅಪಾದಾನ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 6ನೇ ಪ್ರಶ್ನೆ, ಮುಕ್ಕನ್ನ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಮುಕ್ಕನ್ನ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಸಂಬಂಧೀಕರಣಕ್ಕೆ ಹೋಗೋಣ. ಕಲಶ, ಕಳಸ, ವಂಶ, ಬಂಚ ಅಂತ ಇದೆ. ಇನ್ನು ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾನು ಆತ್ಮಾರ್ಥಕ ಸರ್ವನಾಮ. ಸತಿಪತಿ ಜೋಡು ನುಡಿ ಆದರೆ ತುತ್ತ ತುದಿ ಅನ್ನೋದು ಏನು ಅಂತ ಕೇಳಿದರು. ದ್ವಿರುಕ್ತಿ ಈಸ್ ದ ರೈಟ್ ಆನ್ಸರ್. ಇನ್ನು ಬರೆದ ಅಂತಕ್ಕಂಥದ್ದು ಕೃದಂತ ನಾಮ ಆದರೆ ಬರೆದು ಅನ್ನೋದು ಯಾವುದು ಕೇಳಿದ್ದಾರೆ. ಕೃದಂತಾವಯ ಅನ್ನೋದು ನೀವು ಬರೀಬೇಕಿತ್ತು. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಬರೋಣ. ಎಸ್. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಪ್ರಶ್ನೆ ಇದ್ದರೆ ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಇನ್ನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು. ಸೊ ಗೊತ್ತಿರಲಿ, ಶಾನುಭೋಗರ ಬ್ರಹ್ಮಾಸ್ತ್ರ ಖಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದರು. ಸೊ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಅನ್ನೋದು ನಿಮ್ಗೆ ಉತ್ತರ ಅದು ಆಗಬೇಕಿತ್ತು. ಇನ್ನು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಉತ್ತರ ಏನಿದೆ ಅಂದರೆ ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠವಾಗಿ ಕೆಟ್ಟು ಹೋಗರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು. ನಿಶಸ್ತ್ರೀಕರಣದ ಆದೇಶ. ಇನ್ನು ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಕೇಳಿದರೆ ತನ್ನ ಮಗನಾದ ಅಶ್ವತ್ಥಾಮನೊಡನೆ. ಇನ್ನು ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದರೆ ಗುರುತಾ ಮಲಗಿದ್ದಾಳೆ ಅನ್ನೋದನ್ನು ಬರಿಬೇಕಿತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರವರೇಣ್ಯರು, ಚಾಮರಸ, ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಇನ್ನು ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ನೀಡಿದ ಕೊಡುಗೆಗಳು ಅಂತ ಕೇಳಿದ್ದಾರೆ. ಸೊ ಅವರು ಮುಖ್ಯವಾಗಿ ಕೈಗಾರೀಕರಣ ಇಲ್ಲವೇ ಅವನತಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸ್ತಾರೆ. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆಗಳ ಸ್ಥಾಪನೆಯನ್ನು ಸ್ಥಾಪಿಸ್ತಾರೆ. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಫ್ರೆಂಡ್ಸ್, ಉತ್ತರ ಏನಪ್ಪ ಅಂದರೆ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿ ಶಿಲೆಯನ್ನು ಒಳಗೊಂಡ ಸಿಂಹಾಸನವಿದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು.
ಸ್ಟೋನ್ ಆಫ್ ಸ್ಕೋನ್ ಎಂಬುದು ಇದರ ಹೆಸರು. 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು ಸೋದರಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆ ಕಲಿಯದೆ ಸಪ್ತವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದಾರೆ. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರ ಭಾವಿಸ್ತಾನೆ. ತನ್ನ ಸೋದರಳೆಯರನ್ನು ಯೋಗ್ಯರನ್ನಾಗಿ ಮಾಡೋ ಉದ್ದೇಶದಿಂದ ಸತ್ಯವನ್ನು ಮರೆಮಾಚಿದನು. ಅತಿ ಕಟ್ಟುನಿಟ್ಟಿನಿಂದ ಎಲ್ಲರನ್ನ ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿದ. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವನೆಂದು ತಿಳಿಸಿದ. ಇನ್ನು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಪ್ರಶ್ನೆ ಇತ್ತು. ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ ಅಂತ ಬರೆದ್ರೆ ಸಾಕು. ಇನ್ನು ಹಲಗಲಿಗೆ ಬೇಡರು ದಂಗೆ ಏಳಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇತ್ತು. ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಈ ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬಾದ ಬೇಟೆಗಾರಿಕೆಗೆ ತೊಂದರೆ ಎಂಬುದನ್ನು ಅರಿತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ದಂಗೆಯನ್ನು ಏಳಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿ ಹೋಗ್ತದೆ. ಇನ್ನು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳೇನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛ ಜಾಗದಲ್ಲಿರಿಸಿ ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜಿಸತೊಡಗುತ್ತಾನೆ. ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ. ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯಕೊಂಬಂತೆ ಎನ್ನೋದು ಅಕ್ಕ ಮಹಾದೇವಿಯರ ವಚನಗಳ ಅಭಿಪ್ರಾಯ ಅಂತ ಬರೆದ್ರೆ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, AN ಮೂರ್ತಿರಾವ್ ಅವರ ಪರಿಚಯವನ್ನು ನೋಡ್ಕೊಡ್ರಿ. ಅದು ಬಂದರೆ ಬರ್ಬೋದು. ಕ್ರಿಸ್ತಶಕ 1900, ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಕೃತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಡಿಲಿಟ್ ಪ್ರಶಸ್ತಿ ಅನ್ನೋದು ಕೃತಿ. ಕುವೆಂಪು ಆಲ್ರೆಡಿ ಫಸ್ಟ್ ಪ್ರಿಪ್ರೇಟರಿಗೆ ಕೊಟ್ಟಿದ್ರು, ಹೀಗಾಗಿ ನಾನು ಕೊಟ್ಟಿಲ್ಲ. ಇನ್ನು ಇದು ಕೂಡ ವಾರ್ಧಕ ಷಟ್ಪದಿ ಇದೆ. ನಿಮಗೆ ವಾರ್ಧಕ ಷಟ್ಪದಿನೇ ಮೊನ್ನೆ ಕೊಟ್ಟಿದ್ರು. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅಚ್ಚೋದ್ಧ ಸರೋವರ ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇಲ್ಲಿ ಅಂತ್ಯ ಇರೋದ್ರಿಂದ ಬಹಳ ಮಂದಿ ಏನು ಬರೀತಾರಪ್ಪ ಅಂದ್ರೆ ಉಪಮಾಲಂಕಾರ, ಬಟ್ ಇದು ಬಂದ್ಬಿಟ್ಟು ಉತ್ಪ್ರೇಕ್ಷ ಅಲಂಕಾರ. ಏನು ಲಕ್ಷಣ ಅದಂದ್ರೆ ಉಪಮೇಯವನ್ನು ಉಪಮಾನವಾಗಿ ಸಂಭಾವಿಸಿ ಅದನ್ನೇ ಕಲ್ಪಿಸಿ ವರ್ಣಿಸೋದೇ ಉತ್ಪ್ರೇಕ್ಷ ಅಲಂಕಾರ. ಉಪಮೇಯ ಅಚ್ಚೋದ್ಯ ಸರೋವರ, ಉಪಮಾನ ರನ್ನಗನ್ನಡಿ. ಇಲ್ಲಿ ಉಪಮೇಯವಾದ ಅಚ್ಚೋದ್ಯ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ವರ್ಣಿಸಲಾಗಿದೆ. ಇದು ಉತ್ಪ್ರೇಕ್ಷ ಅಲಂಕಾರದ ಲಕ್ಷ್ಯವಾಗಿದೆ. ಇನ್ನು ಯಾವುದೇ ಒಂದು ಗಾದೆ ಮಾತುಗಳನ್ನು ಬರೀಬೇಕಾದ್ರೆ ಇಷ್ಟು ವಾಕ್ಯಗಳನ್ನು ನೀವೇನು ಬರೀರಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು, ಅದನ್ನೇ ಬರೀರಿ. ಏನು? ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತ ಬರೆದು ಕಟ್ಟಿರ್ತಕ್ಕಂಥ ಗಾದೆ ಮಾತನ್ನು ಒಬ್ಬ ವಿದ್ಯಾರ್ಥಿ ಜೀವನ ಅಥವಾ ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು 8 ಸಾಲ ಬರೆದ್ರೆ ನಿಮಗೆ 3 ಅಂಕ ಕೊಡ್ತಾರೆ. ಏನು ಪ್ರಶ್ನೆ ಇತ್ತು?
ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಅಥವಾ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಏನಿದೆ ಅಂದರೆ ಸಂದರ್ಭ ಮತ್ತು ಸ್ವಾರಸ್ಯ. ಈ ಫಸ್ಟ್ ಏನಿತ್ತು, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅಂತ ಕೀರ್ತಿ ಪಾತ್ರವಾಯಿತು ಅಂತ ಕೇಳಿದರು. ಸೊ ಆಯ್ಕೆ ಗೊತ್ತಿದೆ, ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಭರತಖಂಡದಲ್ಲಿ ಯಾವ ಸಂಸ್ಥಾನ ಕಾಣದ ಅಭಿವೃದ್ಧಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಂಡಿತು ಅನ್ನೋದನ್ನು ಲೇಖಕರು ಹೇಳಿದ್ದಾರೆ ಅಂತ ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೆದ್ರೇ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಈ ಥರ ಸಿಸ್ಟಮೆಟಿಕ್ ಆಗಿ ಬರೀರಿ. ಇನ್ನು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಇದೆ. ಸೊ ಇದು ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವರು ಬರೆದಿರ್ತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಲೇಖಕರು ಅರಿವಿನ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದೇನಾಗ್ತದಪ್ಪ ಅಂತಂದ್ರೆ, ಈ ಶತ್ರು ದೇಶದ ಸೈನಿಕ ಮುದುಕೆ ಮನೆಯನ್ನು ಪ್ರವೇಶಿಸಿ ಹೇಳ್ತಾನೆ. ಸಾರಾ ಅಬೂಬ್ಕರ್ ಬರೆದ ಚಪ್ಪಲಿ ಕೃತಿಯಿಂದ ಆಯ್ದ ಯುದ್ಧ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇದು ಇತ್ತು. ಇನ್ನು ಸಾರ್ವಭೌಮರ ನೆತ್ಯ ಕುಕ್ಕಿ ಅಂತ ಇದೆ. ಸೊ ಇದು ದ.ರಾ. ಬೇಂದ್ರೆ ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ನೆಲಕ್ಕಿರೆನೆಂದು ಬೆಗೆದಿರೆ ಛಲಕ್ಕಿರೆವೆಂಬಂತ ಇತ್ತು. ಸೊ ಇದು ಕೂಡ ಛಲೆಮನೆ ಮೆರೆವೆಂಬತಕ್ಕಂಥ ಒಂದು ಪದ್ಯಪಾಠದ ವಾಕ್ಯ ಇತ್ತು. ವಿದ್ಯಾಧನಮೇ ಧನ ಮುಪ್ಪುದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪದ್ಯ ಆಲ್ರೆಡಿ ಇದನ್ನು ಫಸ್ಟ್ ಪ್ರಿಪ್ರೇಟ್ರಿಗೆ ಕೊಟ್ಟಿದ್ರು. ಸೊ ಹೀಗಾಗಿ ನಾನು ಇದನ್ನೇನು ಹೇಳೋದಿಲ್ಲ. ಇನ್ನು ಸ್ವಲ್ಪ ಇದು ವೀರಲವ ಅಂತಕ್ಕಂಥ ಪದ್ಯದ ಮೂಲಾಧಾರಿತ ಸಾರಾಂಶ ಇದೆ, ಅದು ಬಂದರೆ ಬರ್ಬೋದು. ತೆಗೆದು ತೊರೆಯ ಮುರಿದು ಕುದುರೆಯ ಗಳಕ್ಕೆ, ಅಥವಾ ಇದನ್ನು ಪದ್ಯ ಪೂರ್ಣ ಮಾಡಲಿಕ್ಕಾದರೂ ಬರ್ಬೋದು. ಸೊ ಇಂಪಾರ್ಟೆಂಟ್ ಇದೆ, ಪದ್ಯ ಪೂರ್ಣ ಮಾಡಲಿಕ್ಕೆ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು. ಎರಡರಲ್ಲಿ ಒಂದಂತೂ ಖಂಡಿತವಾಗಿ ಬರ್ತದೆ. ಅದನ್ನು ಈ ಥರನಾಗಿ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಬರೀರಿ. ಇನ್ನು ಮತಂಗಾಶ್ರಮಕ್ಕೆ ಬಂದ ರಾಮಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿ ಪಡೆದ ಬಗ್ಗೆ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಯಾವ ಥರನಾಗಿ ರಾಮಲಕ್ಷ್ಮಣರಿಗೆ ಶಬರಿ ಉಪಚಾರ ಮಾಡ್ತಾಳೆ, ಮುಕ್ತಿ ಪಡಿತಾಳೆ ಅನ್ನೋದಿತ್ತು. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಸ್ವಲ್ಪ ಪ್ರಿಪೇರ್ ಆಗಿರಿ. ಇನ್ನು ನೆಕ್ಸ್ಟ್ ನಿಮಗೆ ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ಪತ್ರ ಇದೆ. ಸೊ ಯಾವ ಪತ್ರ ಅಂತ ಕೊಟ್ಟಿದ್ದಾರೆ ಅಂತಂದರೆ, ನೀವು ರಮೇಶ ಬಸವೇಶ್ವರ ಬಡಾವಣೆ ಹಾವೇರಿ ನಗರದ ನಿವಾಸಿ ಅಂತ ತಿಳಿದು ಸೊ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ ಮುಖ್ಯಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ನೀವು ಬರೀತಕ್ಕಂಥದ್ದೇ ಸ್ಥಳ ಮತ್ತು ದಿನಾಂಕ. ಆಮೇಲೆ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ, ರಮೇಶ ಬಸವೇಶ್ವರ ನಗರ ಬಡಾವಣೆ ಹಾವೇರಿ. ಯಾರಿಗೆ ಬರೀಬೇಕು? ಇವರಿಗೆ ಮಾನ್ಯ ಮುಖ್ಯಾಧಿಕಾರಿಗಳು ನಗರ ಪಾಲಿಕೆ ಹಾವೇರಿ. ಸೊ ಮಾನ್ಯರೇ, ವಿಷಯ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವ ಕುರಿತು. ಸೊ ನಮ್ಮ ಬಡಾವಣೆಯಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ, ಮಕ್ಕಳಿಗೆ ವಯೋವೃದ್ಧರಿಗೆ ತೊಂದರೆಯಾಗಿದೆ, ಅದನ್ನು ಸಮಸ್ಯೆಯನ್ನು ಪರಿಹರಿಸಬೇಕಂತ ವಿನಂತಿ ಅಂತ ಮಾಡಿ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಮೇಶ್ ಅಂತ ಬರೆದು ಹೊರ ವಿಳಾಸವನ್ನು ಹಾಕಿದರೆ 5 ಅಂಕ ಕೊಡ್ತಾರೆ. ಇನ್ನು ಪ್ರಬಂಧದಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ ಗ್ರಂಥಾಲಯಗಳ ಮಹತ್ವ ಮತ್ತು ಈ ಭಾವೈಕ್ಯ ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಅಂತ ಕೊಟ್ಟಿದ್ದರು. ಸೊ ಎರಡರಲ್ಲಿ ನೀವೇನು ಮಾಡಬೇಕು? ಫಸ್ಟ್ ಪೀಠಿಕೆ ಬರೀಬೇಕು, ಆಮೇಲೆ ವಿಷಯದ ನಿರೂಪಣೆ ಮಾಡಬೇಕು, ಆಮೇಲೆ ಉಪಸಂಹಾರವನ್ನು ಮಾಡಿ ಒಂದು 12ರಿಂದ 15 ಸಾಲ ಬರೆದ್ರೂ ಕೂಡ ನಿಮಗೆ 5 ಅಂಕ ಕೊಡ್ತಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬೆಸ್ಟ್ ಆಫ್ ಲಕ್.